ಜಾಸ್ತಿ ಮಾತಾಡಲ್ಲ, ಅದರಲ್ಲೂ ಕಾಂಟ್ರವರ್ಸಿ ಹೇಳಿಕೆಗಳಿಂದ ಯಾವಾಗಲೂ ದೂರ ಇರುವಂತ ವ್ಯಕ್ತಿ. ಆದ್ರೆ ಇವತ್ತು ಸಿದ್ದರಾಮಯ್ಯ ಕೊಟ್ಟಿರುವಂತ ಒಂದು ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲವ್ ಜಿಹಾದ್ ಕಾಯ್ದೆ ವಿರುದ್ಧ ಮಾತನಾಡ್ತಾ ಕ್ರಾಸ್ ಜಿಹಾದ್ ಹೇಳಿಕೆ ಕೊಟ್ಟು ಕಾಂಟ್ರವರ್ಸಿ ಸೃಷ್ಟಿಸಿದ್ದಾರೆ. ಬಿಜೆಪಿಯವರು ಬಿಡ್ತಾರಾ? ರೊಚ್ಚಿಗೆದ್ದಿದ್ದಾರೆ. ಬೇಜಾರಾಗಿರ್ತೀನಿ. ನಿನಗೆ ಸ್ವಾತಂತ್ರ್ಯ ಇಲ್ಲ ಯಾರನ್ನಾರು ಮದುವೆ ಮಾಡ್ಕೊಳ್ಳಕ್ಕೆ? ಇಂಥ ಧರ್ಮದೇ ಹುಡುಗಿ ಅಂತ ಮದುವೆ ಆಗಬೇಕು ಅಂತ ಇದೆಯಾ ಕಾನೂನಲ್ಲಿ? ಲವ್ ಜಿಹಾದ್ ಏನಾಗಂದ್ರೆ ಹಿಂದೂ ಮುಸಲ್ಮಾನರು ಮದುವೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಲವ್ ಜಿಹಾದ್ ತರಲಿ ಅಂತ ಕಾನೂನು ತರಲಿಕ್ಕೆ. ಸೊ ದಟ್ ಈಸ್ ಎ ಫೂಲಿಶ್ ಥಿಂಗ್. ಐ ಟೆಲ್ ಯು ಅಂಡ್ ಬಿಜೆಪಿಯವರು ಇದಾರಲ್ಲ, ಯಾವ ಪುಸ್ತಕಗಳನ್ನು ಓದಲ್ಲ ಅವರು. RSS ನಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದು ಬಂದಿಲ್ಲಿ ಹೊಡಿತವೆ ಅಷ್ಟೇ. ಸಿದ್ದರಾಮಯ್ಯರ ಈ ಮಾತು ಕೇಳಿದ ಮೇಲೆ ನಿಮ್ಗೆ ಕಾಂಟ್ರವರ್ಸಿ ಏನು ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಅಂತಾನೆ ಅರ್ಥ. ಬಿಜೆಪಿ ನಾಯಕರ ಪ್ರಕಾರ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಹಿಂದೂ ಯುವತಿಯರನ್ನ ಪ್ರೇಮಪಾಶಕ್ಕೆ ಸಿಲುಕಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದಾರೆ. ಇದು ಪ್ರೀತಿ ಹೆಸರಲ್ಲಿ ನಡೀತಾ ಇರೋ ಜಿಹಾದಿತನ. ಇದನ್ನ ಮಟ್ಟ ಹಾಕೋಕೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಮತಾಂತರ ನಿಷೇಧ ಕಾಯ್ದೆ ತರ್ತೀವಿ ಅಂತ ಯಡಿಯೂರಪ್ಪ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಸಿದ್ದರಾಮಯ್ಯ ಪ್ರಕಾರ ಇದು ತಪ್ಪು. ಬರೀ ತಪ್ಪಲ್ಲ, ಸಾಂವಿಧಾನಿಕ ಫೂಲಿಶ್ ಥಿಂಗ್. ಇಷ್ಟಾಗಿದ್ದಿದ್ರೆ ಪರವಾಗಿರ್ಲಿಲ್ಲ. ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟುವವರು ಸಾಕಷ್ಟು ಜನ ಇಲ್ವಾ ಅಂತ ಹೇಳಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದ್ದಾರೆ. ಕ್ರಾಸ್ ಜಿಹಾದ್ ಹೇಳಿಕೆ 1, ಹಿಂದೂ ಮುಸ್ಲಿಂ ಕ್ರಾಸ್ ಜನನ. ಹಂಗೆ ಲೆಕ್ಕ ಹಾಕಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು 600 ವರ್ಷ ಇದ್ರು, ಮೊಘಲರು. ಹಾಗೆ ಎಷ್ಟೋ ಸಂಬಂಧಗಳು ಬೆಳೆದು ಬಿಟ್ಟಿದ್ದಾವೆ. ಬಹಳ ಜನ ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿರೋರು ಬಹಳ ಜನ ಇದ್ದಾರೆ. ಬಹಳ ಜನ ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿರೋರು ಬಹಳ ಜನ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿರೋರು ಬಹಳ ಜನ ಇದ್ದಾರೆ. ಕ್ರಾಸ್ ಜಿಹಾದ್ ಹೇಳಿಕೆ 2, ಇಷ್ಟಪಟ್ಟವರನ್ನ ಮದುವೆ ಆಗ್ಬಾರ್ದ. ಈಗ ನಾನು ಮೇಜರ್ ಆಗಿರ್ತೀನಿ, 21 ವರ್ಷ ತುಂಬಿರ್ತೀನಿ. ನಿನಗೆ ಸ್ವಾತಂತ್ರ್ಯ ಇಲ್ಲ ಯಾರನ್ನಾರು ಮದುವೆ ಮಾಡ್ಕೊಳ್ಳಕ್ಕೆ? ಇಂಥದೇ ಹುಡುಗಿ, ಇಂಥ ಜಾತಿದೇ ಹುಡುಗಿ, ಇಂಥ ಧರ್ಮದೇ ಹುಡುಗಿ ಅಂತ ಮದುವೆ ಆಗಬೇಕು ಅಂತ ಇದೆಯಾ ಕಾನೂನಲ್ಲಿ? ಸಂವಿಧಾನದಲ್ಲಿ ಹಂಗಿದೆಯಾ? ಕ್ರಾಸ್ ಜಿಹಾದ್ ಹೇಳಿಕೆ 3, ಲವ್ ಜಿಹಾದ್ ಹೆಸರಲ್ಲಿ ರಾಜಕಾರಣ. ಲವ್ ಜಿಹಾದ್ ತರಲಿ ಅಂತ ಕಾನೂನು ತರಲಿಕ್ಕೆ. ಸೊ ದಟ್ ಈಸ್ ಎ ಫೂಲಿಶ್ ಥಿಂಗ್. ಐ ಟೆಲ್ ಯು ಅಂಡ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪರ್ಮಿಟ್. ಈಗ ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ನೋಡಿದಿರೋ? ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇದ್ರ ಮೇಲೂ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ? ದುರುದ್ದೇಶ ಅಲ್ವಾ? ಸದುದ್ದೇಶದಿಂದ ರಾಜ್ಯದ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋದು. ಅದು ಶಾಂತಿ ಭಂಗ ಮಾಡೋಕ್ಕೆ. ಕ್ರಾಸ್ ಜಿಹಾದ್ ಹೇಳಿಕೆ 4, ಬಿಜೆಪಿ RSSನವರಿಗೆ ಮನುಷ್ಯತ್ವ ಇಲ್ಲ. ಓದ್ಕೊಂಡಿಲ್ಲ, ಹೇಳಿಕೊಟ್ಟಿದ್ದನ್ನ ಹೇಳ್ತಾರಷ್ಟೇ. ದೇಶ ಮುಸಲ್ಮಾನರು ಸೇರಿದೆ ಇಲ್ವೋ? ಸ್ವಲ್ಪ ಸಂವಿಧಾನ ಓದ್ಕೊಳಪ್ಪ ಅಂತ ಹೇಳಿ ಅವ್ರಿಗೆ. ಈಶ್ವರಪ್ಪನಿಗೆ ಅವ್ರು ಬಹಳ ಓದ್ಕೊಂಡಿರಲ್ಲ. ಈ ಬಿಜೆಪಿಯವರು ಇದಾರಲ್ಲ, ಯಾವ ಪುಸ್ತಕಗಳನ್ನು ಓದಲ್ಲ ಅವರು. RSS ನಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದು ಬಂದಿಲ್ಲಿ ಹೊಡಿತವೆ ಅಷ್ಟೇ. ಸಿದ್ದರಾಮಯ್ಯನವರ ಲವ್ ಜಿಹಾದ್ ಕ್ರಾಸ್ ಹುಟ್ಟಿನ ಹೇಳಿಕೆ ಕೇಳಿದ ಮೇಲೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾದ್ರು. ಒಬ್ಬರ ಹಿಂದೆ ಒಬ್ರು ಸಿದ್ದರಾಮಯ್ಯ ಮೇಲೆ ಮಾತಿನ ಸವಾರಿ ಮಾಡಿದ್ರು. ಲವ್ ಜಿಹಾದ್ ಏನಾಗಂದ್ರೆ ಸ್ಟ್ರಾಂಗ್ಲಿ ದಿ ಪಾರ್ಟಿ ಯುನೈಟೆಡ್ಲಿ ಅಪೋಸಿಟ್. ಹಿಂದೂ ಹೆಣ್ಣುಮಕ್ಕಳನ್ನ ಮುಸಲ್ಮಾನರು ಮದುವೆ ಆಗಿ ಕೊನೆಗೆ ತಲಾಕ್ ಕೊಟ್ಟು ಇವತ್ತು ಬೀದಿಯಲ್ಲಿ ಬಿಟ್ಟಿದ್ದಾರೆ. ಲವ್ ಜಿಹಾದ್ ಏನು ಅನ್ನುವಂಥದ್ದನ್ನು ಅವರು ಮೊದಲು ಅರ್ಥ ಮಾಡ್ಕೋಬೇಕು. ಲವ್ ಜಿಹಾದಿಗೆ ಕಾನೂನು ಬರಲೇಬೇಕು, ಅದು ಬರದೇ ಬರುತ್ತೆ. ಇದು ಕೇವಲ ಪ್ರೀತಿಯ ಸಂಗತಿ ಅಲ್ಲ. ಲವ್ ಜಿಹಾದ್ ಅನ್ನುವಂಥದ್ದು ಒಂದು ಷಡ್ಯಂತ್ರ, ಮತಾಂತರದ ಷಡ್ಯಂತ್ರ ಮತ್ತು ದೇಶಾಂತರದ ಷಡ್ಯಂತ್ರ. ಇದು ಹಿಂದೂ ಹೆಣ್ಮಕ್ಳ ರಕ್ಷಣೆ ಆಗಬೇಕಾಗಿದೆ. ಸಿದ್ದರಾಮಯ್ಯ ಇನ್ನೊಂದು ಸಾರಿ ಹುಟ್ಟಿ ಬಂದರೂ ಅವರು ಇದನ್ನು ನಿಲ್ಸೋಕ್ಕೂ ಆಗೋದಿಲ್ಲ ಮತ್ತು ಅವರು ಮಾತಾಡೋಕ್ಕೂ ಆಗೋದಿಲ್ಲ. ಇವತ್ತು ನೆನ್ನೆದಲ್ಲ ಅದು, ಯಾಕೆಂತಂದರೆ ಹಿಂದಿನ ಕಾಲದಿಂದನೂ ಬಂದಿದೆ ಅಂತ ಹೇಳ್ಕೊಂಬಂದು ಇಂದಿರಾ ಗಾಂಧಿ ಅವ್ರು ಇನ್ಯಾರಿಗೂ ಮದುವೆ ಆಗಿದ್ದರು, ಸೋನಿಯಾ ಗಾಂಧಿ ಅವ್ರು ಇನ್ಯಾರಿಗೂ ಮದುವೆ ಆಗಿದ್ದಾರೆ. ಹೀಗೆ ಅದೇ ಸಂತತಿ ತಾನೇ ಇವ್ರದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈ ಕ್ರಾಸ್ ಬೀಟ್ ಬಗ್ಗೆ ಭಾಳ ಆಸಕ್ತಿ ತೊಗೊಂಡು ಹೇಳ್ತೀವಿ. ಸಿದ್ದರಾಮಯ್ಯನವರೇ, ನೀವು ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸಿದ್ದು ಸಾಕು,
ಇನ್ನು ಮುಸ್ಲಿಂ ಕ್ರಾಸ್ ಆಗಿ ಸಾಕಷ್ಟು ಜನ ಹುಟ್ಟಿದ್ದಾರೆ ಇದ್ದಾರೆ, ಯಾರಿಲ್ಲ ಅಂದವ್ರೆ, ನಾವೇನಿಲ್ಲ ಅಂದಿಲ್ವ. ಈ ದೇಶ ಎಲ್ಲರೂ ಮಿಕ್ಸ್ ಆಗಿರೋದೇ ಭಾರತ ದೇಶ. ಮೊದಲೇ ಈ ದೇಶದಲ್ಲಿರೋ ಮುಸ್ಲಿಮಲ್ಲಿ 60 to 70% ಒಂದು ಕಾಲದಲ್ಲಿ ಹಿಂದೂಗಳೇ ಅವರೆಲ್ಲ. ಮತಾಂತರ ಮಾಡೋದಿದೆಯಲ್ಲ, ಅದು ದೊಡ್ಡ ಅಪರಾಧ. ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಲವ್ ಜಿಹಾದ್ ಅನ್ನ ಮಾಡಕ್ಕೆ ಬಿಡಲ್ಲ. ಇದನ್ನ ಬ್ಯಾನ್ ಮಾಡಲೇಬೇಕು, ಆಗಲೇಬೇಕು. ಇಲ್ಲ ಅಂದ್ರೆ ಸಾಮಾಜಿಕ ಸಾಮರಸ್ಯತೆ ಹೊರಟೋಗ್ತದೆ. ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಆಗಬಾರ್ದು ಅಂತ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ಹೇಳಿಕೆ ಜೊತೆ ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಬಗ್ಗೆನೂ ಕೆಂಡಾಮಂಡಲವಾದ್ರು. ಹಸು ಬುದ್ಧಿ ಆಯ್ತದೆ, ಏನ್ ಮಾಡ್ಬೇಕು ಅದನ್ನ? RSSನವ್ರ ಮನೆಗೆ ತಕ್ಕೋಗಕ್ಕಲ್ಲ, ಅದನ್ನ ಗೊಡ್ಡದನ ಆಗ್ಬಿಡ್ತದೆ. ಇವ್ರು ಮಜಾ ಮಾಡಿದವ್ರು, ಇವರು ಹಾಲು ಕುಡಿದವ್ರು, ಇವರು ಬೆಣ್ಣೆ ತಿಂದವ್ರು, ಇವರು ಅವ್ರ ಪಾಪ ಸಾಕಂತೂ ಸಗಣಿ ಎತ್ತಿ ಮಾಡಿದವ್ರು. ಅವ್ರು ಇವ್ರೇನು ಕಸು ಕಟ್ಟಿದ್ರ? ಇವೆಲ್ಲ ಈ ಥರದವೆಲ್ಲ ಮಾಡಕ್ ಹೋಗ್ಬಾರ್ದು. ಏನೋ ಈ ದೇಶದಲ್ಲಿ ಏನಾಗಿದೆ, ಹುಚ್ಚರ ಸಂತೆಯಲ್ಲಿ ಉಂಡವರೇ ಜಾಂಡ್ರು ಅನ್ನೋ ಥರ ಆಗಿದೆ. ಸಿದ್ದರಾಮಯ್ಯನವರ ಇವತ್ತಿನ ಲವ್ ಜಿಹಾದ್ ಕ್ರಾಸ್ ಹುಟ್ಟದವರು ಎಂಬ ಹೇಳಿಕೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಚರ್ಚೆಯಾಗ್ತಾ ಇದೆ. ಕಾಂಗ್ರೆಸ್ನವರೇ ಕ್ರಾಸ್ ಬ್ರೀಡ್ ಸಂತತಿ ಅಂತ ಬಿಜೆಪಿಯವರು ಕಿಡಿ ಹೊತ್ತಿಸಿ ಕಾನೂನು ಜಾರಿ ಮಾಡೇ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಒಟ್ನಲ್ಲಿ ಜಿಹಾದ್ ಬೆಂಕಿ ಹೊತ್ಕೊಂಡಿದೆ. ಆರಿಸ್ತಾರೋ ಇಲ್ಲ ಬೆಂಕಿಗೆ ತುಪ್ಪ ಸುರಿತಾರೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಡಿಯೂರಪ್ಪ ಸರ್ಕಾರದಲ್ಲಿ ಕುರ್ಚಿ, ಅಧಿಕಾರ, ಹಣದ ಹೊಳೆ, ಮೋಸ ಅನ್ನೋ ಪದಗಳು ತಾಂಡವ ಆಡ್ತಾ ಇವೆ. ಇದನ್ನ ನಾವು ಹೇಳ್ತಾ ಇಲ್ಲ. ಯಡಿಯೂರಪ್ಪ ಬಲಗೈ ಬಂಟರು, ಎಡಗೈ ಬಂಟರು, ಹಿಂದೆ ಮುಂದೆ ಓಡಾಡೋರೇ ಕೊಟ್ಟಿರುವಂತ ಹೇಳಿಕೆಗಳು. ಮಂತ್ರಿಗಿರಿ ಆಕಾಂಕ್ಷಿಗಳ ಹಾವು ಏಣಿ ಆಟದಲ್ಲಿ ಬಂದು ಹೋದ ಮಾತುಗಳಿವೆ. ಯಡಿಯೂರಪ್ಪರಿಗೆ ಸಿಪಿ ಯೋಗೇಶ್ವರ್ ಕಂಟಕವಾಗಿದ್ರು. ಯೋಗೇಶ್ವರ್ ಸೋತವರು ಅವರಿಗೆ ಮಂತ್ರಿ ಸ್ಥಾನ ಕೊಡಬಾರದು ಅಂತ ರೇಣುಕಾಚಾರ್ಯ, ರಾಜುಗೌಡ ಪದೇ ಪದೇ ಹೇಳಿದ್ರು. ಆದ್ರೆ ಇವತ್ತು ಯಡಿಯೂರಪ್ಪನವರೇ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ 100ಕ್ಕೆ 100ರಷ್ಟು ಸಿಗುತ್ತೆ ಅಂತ ಆಶ್ವಾಸನೆ ಕೊಟ್ರು. ಅವಕಾಶ ಕೊಡಬಾರದು ಅಂತೇಳಿ ನಮ್ಮ ಪಕ್ಷದ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದೀವಿ. ದೆಹಲಿಗೆ ಭೇಟಿ ನೀಡಿ ಹೇಳಿ ಬಂದಿವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ, ವರಿಷ್ಠರನ್ನ ಭೇಟಿ ಮಾಡಿ ತಿಳಿಸೋಕೆ ಅವಕಾಶ ಇದೆ. ನಮ್ಮ ಭಾವನೆಗಳು ಅಲ್ಲಿ ಹೇಳ್ತೀವಿ. ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ನಮ್ಮ ವರ್ಚಸ್ಸು ಕಡಿಮೆ ಆಗುತ್ತೆ. ಮಂತ್ರಿ ಸ್ಥಾನ ಕನ್ಫರ್ಮ್ ಆಗ್ತಿದ್ದಂತೆ ಯೋಗೇಶ್ವರ್ ಯಡಿಯೂರಪ್ಪರಿಗೆ ಧನ್ಯವಾದ ಹೇಳಿದ್ರು. ಜೊತೆಗೆ ಮಂತ್ರಿ ಸ್ಥಾನ ಕೊಡಬೇಡಿ ಅನ್ನೋರಿಗೆ ಯೋಗೇಶ್ವರ್ ತಿರುಗೇಟು ಕೊಟ್ರು. ನನ್ನ ಮೇಲೆ ವಿಶ್ವಾಸ ಇಟ್ಟು ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರು ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಪ್ರತೀಕವಾಗಿದೆ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾವುದೇ ಲಾಬಿಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಮಟ್ಟಿಗೆ ಕೆಲಸ ಮಾಡೋದಿಲ್ಲ. ಯಾರು ಪಕ್ಷದ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗುತ್ತಾರೆ ಅಂತೇಳಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸರ್ಕಾರ ಬಂದಾಗ ನಮ್ಮ ಮೇಲೆ ಆಪಾದನೆಗಳು ಮಾಡ್ತದೆ, ಆರೋಪಗಳು ಮಾಡ್ತಾರೆ, ಅಧಿಕಾರ ತಪ್ಪಿಸ್ಬೇಕು ಅಂತ ನೋಡ್ತಾರೆ. ಇದೆಲ್ಲ ಸ್ವಾಭಾವಿಕ. ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿದ್ದ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆ. ಆದರೆ ಸಚಿವರಾಗಲು ಅನರ್ಹರು ಅನ್ನೋ ಹಣೆ ಪಟ್ಟಿ ಹೊತ್ಕೊಂಡಿರೋ ಹಳ್ಳಿ ಹಕ್ಕಿ ವಿಶ್ವನಾಥ್ ಈಗ ಯೋಗೇಶ್ವರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಡಿಯೂರಪ್ಪನವರ ಮೇಲೆ ಕೆಂಡ ಕಾರ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಣ ನುಂಗಿದ್ದ ವ್ಯಕ್ತಿ ಯೋಗೇಶ್ವರ್. ನನ್ನ ಸೋಲಿಗೆ ಕಾರಣ ಯೋಗೇಶ್ವರ್ ಅಂತೆಲ್ಲ ಇಷ್ಟು ದಿನ ಗುಟ್ಟಾಗಿ ಇಟ್ಟಿದ್ದ ಸತ್ಯಗಳನ್ನ ಹಳ್ಳಿ ಹಕ್ಕಿ ಹೊರಹಾಕಿದ್ರು. ನನ್ನ ಸೋಲಿಗೆ ಯೋಗೇಶ್ವರ್ ಕಾರಣ. ನನಗೆ ಟಿಕೆಟ್ ಕೊಡೋಕೆ ಮುಂಚೆನೇ ಅವರೇ ಬಂದು ನಾನೇ ಕ್ಯಾಂಡಿಡೇಟ್ ಅಂತೇಳಿ ಹೊಲಸು ಮಾಡಿಬಿಟ್ರು. ಸೀರೆ ಬಟ್ಟೆ ಎಲ್ಲ ಸೀಸ್ ಆದ್ರು. ಎಲೆಕ್ಷನ್ ಖರ್ಚಿಗೆ ದೊಡ್ಡ ಮೊತ್ತ ಕೊಟ್ಟಿದ್ರು. ಯೋಗೇಶ್ವರ್ ಸಂತೋಷ್ ಲಪ್ಟಾಯಿಸಿದ್ರು. ಸೈನಿಕನ ಕೈಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡು ತಗೊಂಡೋಗಿದ್ದೀನಿ ವಿಶ್ವನಾಥನಿಗೆ ಕೊಟ್ಪ ಅಂತ ಕಳಿಸಿದ್ರು. ಭಾಳ ದೊಡ್ಡ ಮೊತ್ತ. ಅವ್ರೂ ಅವ್ರ PA ಸಂತೋಷ್ ತಗೊಂಡು ಬರಲೇ ಇಲ್ಲ ಅವರು. ಸೊ ಇಂಥವ್ರನ್ನೆಲ್ಲ ನೀವು ಯಾವ ನಂಬಿಕೆ ಮೇಲೆ ಇವ್ರನ್ನ ಮಂತ್ರಿ ಮಾಡ್ತೀರ? ಅಲ್ಲಿಗೆ ನದಿ ದಾಟಿಸಿದ ಅಂಬಿಗ ಈಗ ಬೇಡವಾದ. ಈ ನೆಲದ ಕಾನೂನನ್ನು, ಈ ನೆಲದ ನ್ಯಾಯಾಲಯಗಳ ತೀರ್ಪುಗಳನ್ನು ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ನಾನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಹಾಕೊಂಡಿದ್ದೀನಿ. ನದಿ ದಾಟುವ ತನಕ ಅಂಬಿಗ ಗಂಡ, ನದಿ ದಾಟದ ಮೇಲೆ ಅಂಬಿಗ ಲೋಕಾಪವಾದವೇ ಇದೆ. ಇಷ್ಟೇ ಅಲ್ಲ, ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಟ್ಟು ನನ್ನನ್ನ ಮೂಲೆ ಗುಂಪು ಮಾಡಿದ್ರು. ಕೆಲಸ ಆದ್ಮೇಲೆ ನಮ್ಮನ್ನ ಕ್ಯಾರೆ ಅಂತಿಲ್ಲ, ನದಿ ದಾಟಿಸಿದ ಅಂಬಿಗನ ಸ್ಥಿತಿ ಅಂತ ಯಡಿಯೂರಪ್ಪ ವಿರುದ್ಧವೂ ಹಳ್ಳಿ ಹಕ್ಕಿ ಕುಡುಕಿದ್ರು.
ಇದನ್ನೆಲ್ಲ ಕೇಳಿಸ್ಕೊಂಡ ಯೋಗೇಶ್ವರ್ ಸಿಎಂ ಆಪ್ತರು ವಿಶ್ವನಾಥ್ಗೆ ಕಿವಿ ಹಿಂಡಿದ್ರೆ ಮಿತ್ರ ಮಂಡಳಿಯವರು ಮಾತ್ರ ನಾವಿದ್ದೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಿರಿಯರಿದ್ದಾರೆ, ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಬುದ್ಧಿ ತನ್ನ ಕಂಟ್ರೋಲ್ ಇಲ್ಲದೆ ಹೋದಾಗ ಅಂತಿಮ ದಿನಗಳಲ್ಲಿ ಮಂತ್ರಿ ಆಗಬೇಕು ಅಂತ ಆಸೆ ಇತ್ತೇನೋ, ಅಲ್ಲಿ ಕಾನೂನಿನ ಅವಕಾಶ ಸಿಗಲಿಲ್ಲ, ಹಂಗಾಗಿ ಅವ್ರು ಮಾತಾಡಿದ್ರೆ. ಈಗ ವಿಶ್ವನಾಥ್ ಅವರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಆದರೆ ಅವತ್ತು ಹಿರಿಯರು ಹೇಳಿದ್ರು ನೀವು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇಡ, ಕೇಳಲಿಲ್ಲ. ಚುನಾವಣೆಯಲ್ಲಿ ಅವ್ರದೇ ಒಂದು ದಾಟಿಯಲ್ಲಿ ಹೋದ್ರು, ಚುನಾವಣೆಯಲ್ಲಿ ಸೋತರು. ವಿಶ್ವನಾಥ್ ಪರವಾಗಿ ಎಷ್ಟೇ ಕಷ್ಟ ಬಂದ್ರೆ ಪರವಾಗಿರ್ತೀವಿ ನಾವು ಇದು ಮೂಲ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಈ ಎರಡು ಕೂಡ ಚಾಲನೆ ಮಾಡ್ತೀವಿ ನಾವು. ಯಾವೊಂದು ಕಾರಣಕ್ಕೂ ದುರ್ದಿಕ್ಕೇಡ ಬೇಕಾಗಿಲ್ಲ. ಸರ್ಕಾರ ಮತ್ತೆ ಪಕ್ಷ ಎರಡೂ ಕೂಡ ವಿಶ್ವನಾಥರ ಜೊತೆಯಲ್ಲಿದೆ. ಮಿತ್ರ ಮಂಡಳಿಯಲ್ಲೇ ಈಗ ಕುರ್ಚಿ ಕಚ್ಚಾಟದ ಬಿರುಕು ಜೋರಾಗ್ತಿದೆ. ಇನ್ನೊಂದ್ ಕಡೆ ವಿಶ್ವನಾಥ್ ಚಾಮುಂಡೇಶ್ವರಿ ಶಾಪ ತಟ್ಟಿದೆ ಅಂತ ಮೈಸೂರಲ್ಲಿ ಜನ ಮಾತನಾಡ್ಕೊಳ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಸಾರಾ ಮಹೇಶ್ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ವಿಶ್ವನಾಥ್ ಸೋಲನ್ನ ಅನುಭವಿಸಲಿ ಅಂತ ಕಟ್ಟಿಕೊಂಡಿದ್ದ ಹರಕೆ ತೀರಿಸಿದ್ರ. ಜೊತೆಗೆ ಕಾಗೇನ ಕೋಗಿಲೆ ಮಾಡಿ ತಪ್ಪು ಮಾಡಿದ್ವಿ ಅಂತ ಆತ್ಮಾವಲೋಕನ ಮಾಡ್ಕೊಂಡ್ರ. ಇದಕ್ಕೆ ಹಳ್ಳಿ ಹಕ್ಕಿ ಕೊಚ್ಚೆಗುಂಡಿ ಅನ್ನೋ ಹೇಳಿಕೆ ಕೊಟ್ರ. ನಾವೇನಾದ್ರೂ ಈ ರೀತಿ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಂಡ್ರೆ ಈ ರೀತಿ ಶಿಕ್ಷೆ ಕೊಡುವ ಮೂಲಕ ನಮ್ಮಂತರಿಗೆ ಮಾರ್ಗದರ್ಶನ ಮಾಡ್ತಾ ಇದೆಯಲ್ಲ, ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೋಗಿ ಹೇಳಿ ತಪ್ಪು ಕಾಣಿಕೆ 1,001 ರೂಪಾಯಿ ಹಾಕಿ ಇಲ್ಲಿ ಬಂದಿದ್ದೀವಿ. ಕಾಂಗ್ರೆಸ್ ಅಲ್ಲಿ ಓಡಕ್ಕೆ ಸೀಸ್ ಆಗದಿರೋ ಗಾಡಿ ತಗೊಂಡ್ಬಂದು ನಾವು ಎಂಜಿನ್ ಚೇಂಜ್ ಮಾಡಿ ಅದಕ್ಕೆಲ್ಲ ಪೇಂಟ್ ಮಾಡಿ ಜನರಿಗೆಲ್ಲ ಇದು ಕಾಗೆ ಅಲ್ಲ ಹೋಗಿಲೆ ಅಂತ ಹೇಳಿ ಚುನಾವಣೆಯಲ್ಲಿ ಆಯ್ಕೆ ಮಾಡ್ದು. ನಾನು ಮೊದಲೇ ಹೇಳಿದ್ದೀನಿ, ಸಾರಾ ಮಹೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ಎಲ್ಲ ಶುಭ್ರ ವಸ್ತ್ರಗಳನ್ನ ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ. ನೋ ಕಾಮೆಂಟ್ ಅಗೇನ್ಸ್ಟ್ ದಟ್. ಒಟ್ನಲ್ಲಿ 17 ವಲಸೆ ಶಾಸಕರಲ್ಲಿ ಸೋತವರಿಗೂ ಮಂತ್ರಿ ಭಾಗ್ಯ ದಕ್ಕಿದೆ. ಲಾಬಿ ಮೇಲೆ ಲಾಬಿ ಮಾಡಿ ಯೋಗೇಶ್ವರ್ ಮಂತ್ರಿ ಆಗೋದು ಖಚಿತವಾಗಿದೆ. ಆದರೆ ವಿಶ್ವನಾಥ್ ಈಗ ಇಲ್ಲಿಯೂ ಸಲ್ಲದ ಅಲ್ಲಿಯೂ ಸಲ್ಲದ ಏಕಾಂಗಿ ವ್ಯಕ್ತಿಯಾಗಿದ್ದಾರೆ. ವಲಸೆ ಶಾಸಕರು ಸೆಟ್ಲ್ ಆಗ್ತಿದ್ದಾರೆ. ಈಗ ಮೂಲ ಬಿಜೆಪಿ ಶಾಸಕರ ಸಿಟ್ಟು ಹೇಗೆ ತಿರುಗುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವರ್ತೂರು ಪ್ರಕಾಶ್ ಅಪಹರಣ ಆಗಿದ್ದು ನಿಜಾನ? ಪೊಲೀಸ್ ಠಾಣೆಗೆ ಕೊಟ್ಟಂತ ದೂರಿನಲ್ಲಿ ಸತ್ಯ ಇದೆಯಾ? ನ್ಯೂಸ್ 18 ನಲ್ಲಿ ಮಾಜಿ ಸಚಿವನ ಕಿಡ್ನಾಪ್ ರಹಸ್ಯ ನಾವು ಬಯಲು ಮಾಡ್ತೀವಿ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಸಂಜೆ ಮೇಲೆ ವರ್ತೂರು ಪ್ರಕಾಶ್ ಕಿಡ್ನಾಪ್ ಆದ್ರಂತೆ, ಯಾರೋ ದುಡ್ಡಿಗೆ ಡಿಮ್ಯಾಂಡ್ ಇಟ್ರಂತೆ, ಏನೋ ಹಲ್ಲೆ ಎಲ್ಲ ಮಾಡಿದ್ರಂತೆ ಅಂತೆಲ್ಲ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಈ ಕಿಡ್ನಾಪ್ ರಹಸ್ಯ ಏನು? ನ್ಯೂಸ್ 18ಗೆ ಈ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಚುನಾವಣೆ ಸೋತ ಮೇಲೆ ಕೋಲಾರದ ಬೆಕ್ಲಿ ಹೊಸಹಳ್ಳಿಯಲ್ಲಿ ಫಾರ್ಮ್ ಹೌಸ್ ನಲ್ಲಿ ಇದ್ರು ವರ್ತೂರು ಪ್ರಕಾಶ್. ಅಂದ್ರೆ ಇಲ್ಲಿ ಫಾರ್ಮ್ ಹೌಸ್ ನಲ್ಲಿ ಹಸುಗಳನ್ನ ಕಟ್ಟಿ ಹೈನುಗಾರಿಕೆ ಮಾಡ್ಕೊಂಡು ಇದ್ರು. ಮಹಾರಾಷ್ಟ್ರ ಮೂಲದವರಿಂದ ಈ ಹೈನುಗಾರಿಕೆಗೆ ಅಂತಾನೆ ಹಸುವನ್ನ ಖರೀದಿ ಮಾಡಿದ್ರಂತೆ ವರ್ತೂರು. ಫಾರ್ಮ್ ಹೌಸ್ ಹೈನುಗಾರಿಕೆ ಹಿಂದೆ 10 ಕೋಟಿ ವ್ಯವಹಾರ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಮಹಾರಾಷ್ಟ್ರದಿಂದ ತಗೊಂಡ್ಬಂದಿದ್ದಾರೆ ಹಸುಗಳನ್ನ. ಈ 10 ಕೋಟಿ ಹಣವನ್ನ ಕೊಡದೆ ವರ್ತೂರು ಸತಾಯಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ 10 ಕೋಟಿ ವಸೂಲಿಗೆ ಕಿಡ್ನಾಪ್ ಮಾಡಿದ್ರಂತೆ ದುಷ್ಕರ್ಮಿಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ 10 ಕೋಟಿ ಬಾಕಿ ಹಣ ಏನು ಉಳಿಸ್ಕೊಂಡಿದ್ರು ಅದನ್ನ ವಾಪಸ್ ಕೊಟ್ರಂತೆ ವರ್ತೂರು. ಇದೆಲ್ಲ ಆದ್ಮೇಲೆ ಹಣ ಕೊಟ್ಟ ಮೇಲೆ ಮಾಜಿ ಸಚಿವರನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನೋ ಗುಮಾನಿ ಇದೆ. ಬೆಳ್ಳಂದೂರು ಪೊಲೀಸರು ಎಫ್ಐಆರ್ ದಾಖಲಿಸಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವರ್ತೂರು ಪ್ರಕಾಶ್ ಕಾರ್ ಅನಾಥವಾಗಿ ಬಿದ್ದಿತ್ತು. ಪೊಲೀಸರು ಕಾರನ್ನ ಸೀಸ್ ಮಾಡಿದ ಮೇಲೆ ಅಸಲಿ ವಿಷಯ ಏನು ಅನ್ನೋದು ಬೆಳಕಿಗೆ ಬಂದಿದೆ. ಈಗ 4 ದಿನದಿಂದ ಸುಮ್ಮನಿದ್ದು ಇವತ್ತು ಒಂದು ಕಂಪ್ಲೇಂಟ್ ಅನ್ನ ವರ್ತೂರು ಕೊಟ್ಟಿದ್ದಾರೆ. ಆ ಕಾರನ್ನು ತೋರಿಸ್ತಾ ಇದ್ದೀವಿ. ಇದು ಅನಾಥವಾಗಿ ಬಿದ್ದಿತ್ತು ಈ ಕಾರ್. ಇದು ವರ್ತೂರು ಪ್ರಕಾಶ್ ಅವರ ಕಾರ್ ಅಂತ ಗೊತ್ತಾಯ್ತು ಪೊಲೀಸರಿಗೆ. ಮತ್ತೆ 4 ದಿನ ಆದ್ಮೇಲೆ ಆ ಘಟನೆ ಬಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ವರ್ತೂರು ಪ್ರಕಾಶ್ ಹೋಗಿ ಕೊಟ್ಟು ಬಂದಿದ್ದಾರೆ. ಇದ್ರ ಹಿಂದೆ 10 ಕೋಟಿ ವಸೂಲಿ ಸ್ಟೋರಿ ಇದೆ ಅಂತ ಹೇಳಲಾಗ್ತಾ ಇದೆ ನ್ಯೂಸ್ 18ಗೆ ಸಿಕ್ಕಂತ ಇನ್ಫಾರ್ಮೇಶನ್ ಪ್ರಕಾರ. ಚುನಾವಣೆಯಲ್ಲಿ ಸೋತ ಮೇಲೆ ಹೈನುಗಾರಿಕೆ ಫಾರ್ಮ್ ಹೌಸ್ ಅಂತ ಹೇಳ್ಬಿಟ್ಟು ವರ್ತೂರು ಅಲ್ಲಿ ಬ್ಯುಸಿ ಆಗಿದ್ರು. ಅದಕ್ಕೆ ಅಂತಾನೆ ಮಹಾರಾಷ್ಟ್ರದಿಂದ ಹಸುಗಳನ್ನ ತರಿಸಿದ್ರಂತೆ. ಹೈನುಗಾರಿಕೆಗೆ ಅಂತ ಹಸುಗಳನ್ನ ತರಿಸಿದ ಮೇಲೆ ದುಡ್ಡು ಕೊಡಬೇಕಾಗಿತ್ತು. ಆದ್ರೆ ಆ ಬಾಕಿ ದುಡ್ಡನ್ನ ಇವರು ಕೊಟ್ಟಿರ್ಲಿಲ್ಲ. 10 ಕೋಟಿ ವ್ಯವಹಾರದಲ್ಲಿ ಇವರು ಅದ ದುಡ್ಡನ್ನ ಹಂಗೆ ಬಾಕಿ ಉಳಿಸ್ಕೊಂಡು ಸತಾಯಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಅವರ ಕಾರ್ ಅನಾಥವಾಗಿ ಬಿದ್ದಿತ್ತಲ್ಲ, ಸೊ ಅದನ್ನ ತೋರಿಸ್ತಾ ಇದೀವಿ. ಇನ್ನೊಂದ್ ಕಡೆ ಎಫ್ಐಆರ್ ಪ್ರತಿಯನ್ನು ಕೂಡ ತೋರಿಸ್ತಾ ಇದೀವಿ. ಅದರಲ್ಲಿ 48 ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಈಗೇನೋ
ಒಂದು ಗುಮಾನಿ ಇರೋದು 10 ಕೋಟಿ ವ್ಯವಹಾರ, ಅವ್ರು 10 ಕೋಟಿ ಕೊಟ್ಟಿರಲಿಲ್ಲ ಅಂತ. ಎನಿವೇಸ್ ಆ ಕಂಪ್ಲೇಂಟ್ ಅಲ್ಲಿ 48 ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂದ್ರೆ ತನ್ನ ಮೇಲೆ ಹಲ್ಲೆ ಆಗಿದೆ ಅನ್ನೋದನ್ನು ಕೂಡ ವರ್ತೂರು ಪ್ರಕಾಶ್ ಒಂದು ಕಂಪ್ಲೇಂಟ್ ಕಾಪಿಲಿ ಮೆನ್ಷನ್ ಮಾಡಿದ್ರು. ಅದ್ರ ಪ್ರಕಾರನೇ ಈಗ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇದು ರಾಜ್ಯ ರಾಜಕಾರಣದ ಬಿಗ್ ನ್ಯೂಸ್. ಜೆಡಿಎಸ್ನ ಹಿರಿಯ ನಾಯಕ, ಪಕ್ಷದ ನಿಷ್ಠಾವಂತ ವೈಎಸ್ವಿ ದತ್ತ ಜೆಡಿಎಸ್ ಪಕ್ಷವನ್ನೇ ಬಿಡುವಂತ ತಯಾರಿಯಲ್ಲಿದ್ದಾರೆ. ಕಡೂರು ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇರೋದಕ್ಕೆ ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಮನ್ನಣೆ ಸಿಗದಿರೋ ಕಾರಣಕ್ಕೆ ಜೆಡಿಎಸ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರೋದಕ್ಕೆ ದತ್ತ ಒಲವನ್ನ ತೋರಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ದತ್ತರನ್ನ ಕಾಂಗ್ರೆಸ್ಗೆ ಆಹ್ವಾನಿಸಿದ್ದಾರೆ. ಸಿದ್ದು ಆಹ್ವಾನದಿಂದ ದತ್ತಗೆ ಖುಷಿಯಾಗಿದ್ದು ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಸೇರೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಿದ್ಧಾಂತ ಒಪ್ಪಿಕೊಂಡು ಯಾರು ಬಂದರೂ ಸ್ವಾಗತ ಮಾಡ್ತೀವಿ. ಯಾರೇ ಕಾಂಗ್ರೆಸ್ ಸಿದ್ಧಾಂತನ ಒಪ್ಪಿಕೊಂಡು ನಮ್ಮ ಪಕ್ಷಕ್ಕೆ ಬಂದ್ರೆ, ಅವ್ರಿಗೆ ಸಚ್ಚಾರಿತ್ರ ಇದ್ರೆ ಅವ್ರನ್ನ ಒಪ್ಕೋತೀವಿ. ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ತತ್ವಗಳಿಗೆ ಒಪ್ಪಿಕೊಂಡು ನಾಯಕತ್ವಕ್ಕೆ ಒಪ್ಪಿ ದತ್ತ ಅವರು ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಆದರೆ ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಂಡು ಯಾರು ಈಗ ದತ್ತರನ್ನ ಸಿದ್ದರಾಮಯ್ಯ ಅವರೇ ಆಹ್ವಾನಿಸಿದ್ರಂತೆ. ಸೊ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಸಚ್ಚಾರಿತ್ರ ಉಳ್ಳವರು ಪಕ್ಷಕ್ಕೆ ಬಂದ್ರೆ ನಾವು ಯಾವತ್ತಿದ್ರೂ ಸ್ವಾಗತ ಅಂತ. ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ತಮಗೆ ಮನ್ನಣೆ ಸಿಗದೇ ಇರೋದು, ತಾವು ಕೇಳಿದಂತ ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇರೋದು, ಈ ಎಲ್ಲ ವಿಚಾರವಾಗಿ ವೈಎಸ್ವಿ ದತ್ತ ಜೆಡಿಎಸ್ ಪಕ್ಷದ ಮೇಲೆ ಬೇಸರ ಹೊಂದಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ. ಇನ್ನೇನು ಸಿದ್ದರಾಮಯ್ಯ ಅವರು ಕರೆದ ತಕ್ಷಣ ದತ್ತ ಅವ್ರಿಗೂ ಕೂಡ ಖುಷಿಯಾಗಿದೆ. ಎಲೆಕ್ಷನ್ ಹೊತ್ತಿಗೆ ವೈಎಸ್ವಿ ದತ್ತ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಗೊತ್ತಾಗಿದೆ ವಿಚಾರ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ಯಾರು ಅಂತಂದ್ರೆ ಮೊದಲಿಗೆ ಬರೋ ಹೆಸರು ಅಂದ್ರೇನೆ ಅದು ವೈಎಸ್ವಿ ದತ್ತ. ಮತ್ತೆ ದೇವೇಗೌಡರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ವೈಎಸ್ವಿ ದತ್ತ ಅವರು. ಸೊ ಇದೀಗ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆಗೋಣ. ಈ 6 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನೂತನ ಕೃಷಿ ಮಸೂದೆ ಕಾಯ್ದೆ ರದ್ದು ಮಾಡಿ ಅಂತ ಬೀದಿಗಿಳಿದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಸಂಧಾನ ಸಭೆ ನಡೆಸಿದ್ರೂ ಕೂಡ ಫಲ ಕೊಟ್ಟಿಲ್ಲ. ಹಾಗಾದ್ರೆ ದೆಹಲಿ ಅನ್ನದಾತರ ಹೋರಾಟ ಎಲ್ಲಿಗೆ ಬಂದಿದೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಹೇಳಿದರು. ದೆಹಲಿಯಲ್ಲಿ 6 ದಿನಗಳಿಂದ ನಡೀತಾ ಇರೋ ರೈತರ ಹೋರಾಟ ಇವತ್ತು ಅಂತ್ಯವಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಲಕ್ಷಾಂತರ ರೈತರು ದೆಹಲಿಯ ಮೂಲೆ ಮೂಲೆಯಲ್ಲೂ ರಸ್ತೆಗಳನ್ನ ಬಂದ್ ಮಾಡಿ 3 ಕೃಷಿ ಸುಧಾರಣಾ ಮಸೂದೆಗಳನ್ನ ವಾಪಸ್ ಪಡೆಯೋವರೆಗೂ ಹೋರಾಟ ಕೈ ಬಿಡಲ್ಲ ಅಂತ ಗಟ್ಟಿ ನಿಲುವು ತಾಳಿದ್ದಾರೆ. ರೈತರ ಪ್ರತಿಭಟನೆಗೆ ಮಣಿದ ಮೋದಿ ಸರ್ಕಾರ 2 ದಿನ ಮೊದಲೇ ಸಂಧಾನದ ಮಾತುಕತೆ. ದೆಹಲಿಯ ಮೂಲೆ ಮೂಲೆಯಲ್ಲೂ ರಸ್ತೆಗಳನ್ನ ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರೋದನ್ನ ಅರಿತ ಕೇಂದ್ರ ಸಚಿವರು 2 ದಿನ ಮೊದಲೇ ಸಂಧಾನಕ್ಕೆ ತೀರ್ಮಾನಿಸಿದ್ರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನು ಕರೆದ್ರು. ದೆಹಲಿಯ ವಿಜ್ಞಾನ್ ಭವನದಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ತೋಮರ್, ಪಿಯೂಷ್ ಗೋಯಲ್ ಸಭೆ ಮಾಡಿದ್ರು. ಸಭೆಯಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಮುಖಂಡರನ್ನ ಮಾತ್ರ ಆಹ್ವಾನಿಸಿದ್ರು. ಸತತ 3 ಗಂಟೆಗಳ ಕಾಲ ನಡೆದ ಮಾತುಕತೆ ಫಲಿಸಲಿಲ್ಲ. 4ನೇ ಸಲವೂ ಸಭೆ ವಿಫಲ. ಮತ್ತೆ ಪ್ರತಿಭಟನೆ ತೀವ್ರ. ಡಿಸೆಂಬರ್ 3ಕ್ಕೆ 5ನೇ ಸುತ್ತಿನ ಸಭೆ. ದೆಹಲಿಯಲ್ಲಿ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ರೈತರು ಎಪಿಎಂಸಿ ಹೊರಗಡೆ ಮಾರ್ಕೆಟ್ ತೆಗೆಯುವ ಕಾಯ್ದೆ ನಮಗೆ ಬೇಡ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ಅಷ್ಟೇ ಅಲ್ಲ, 3 ರೈತ ವಿರೋಧಿ ಕೃಷಿ ಮಸೂದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡಿಲೇಬೇಕು ಅಂತ ಒತ್ತಡ ಹಾಕಿದ್ರು. ಆದರೆ ಕೇಂದ್ರ ಸರ್ಕಾರ ಮಸೂದೆ ವಾಪಸ್ ಪಡೆಯುವುದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಸಭೆಯಲ್ಲಿ ಒಂದಷ್ಟು ತೀರ್ಮಾನಕ್ಕೆ ಬರಲಾಯಿತು. ಕೃಷಿ ಸುಧಾರಣಾ ಕಾಯ್ದೆ ತಂದಿರೋದು ರೈತರಿಗಾಗಿ. ಆದರೆ ಕೆಲವು ಮಧ್ಯವರ್ತಿಗಳು, ಬಂಡವಾಳಶಾಹಿಗಳು ಮಾತ್ರ ಕಾಯ್ದೆಯನ್ನ ವಿರೋಧ ಮಾಡಿ ರೈತರ ದಾರಿ ತಪ್ಪಿಸ್ತಾ ಇದ್ದಾರೆ. ಅಗತ್ಯ ಇದ್ರೆ ಕೃಷಿ ಮಸೂದೆಗಳಲ್ಲಿ ಯಾವುದಾದ್ರೂ ಲೋಪಗಳಿದ್ರೆ ಪರಿಶೀಲನೆ ಮಾಡೋಣ. ಇದಕ್ಕೆ 3 ಕೇಂದ್ರ ಸಚಿವರು, ಹಿರಿಯ ಅಧಿಕಾರಿಗಳ ಸಮಿತಿ ರಚಿಸಲಾಗುತ್ತೆ. ರೈತ ಮುಖಂಡರ ಜೊತೆ ಲೋಪಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಕೃಷಿ ಮಸೂದೆಯಲ್ಲಿ ಲೋಪಗಳಿದ್ರೆ ಬದಲಾವಣೆ ಮಾಡ್ತೀವಿ. ಡಿಸೆಂಬರ್ 3ಕ್ಕೆ ಮತ್ತೆ ಸಭೆ ನಡೆಸಿ ತೀರ್ಮಾನ ಮಾಡೋಣ ಅಂತ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ರು. इसीलिए मैं कह रहा हूँ ना कि अभी बैठक में बातचीत होगी. बातचीत में जो चर्चा में निष्कर्ष निकलेंगे तब बताएंगे आपको. अभी क्या को मार कर बता रहा है कि इसका फायदा होगा. मोदी लोगों को जहर दे रहा है, उससे मरेंगे लोग. इसका जो खेती सेक्टर तबाह हो जाएगा. खेती कितना तबाह होगा तो सारे लोगों का भविष्य खतरे में पड़ जाएगा. ಪ್ರಧಾನಿ ಅಥವಾ ಅಮಿತ್ ಶಾ ಸಭೆ ನಡೆಸಲೇಬೇಕು. ಮತ್ತೆ ರೈತ ಸಂಘಟನೆಗಳ ಒಕ್ಕೊರಲ ಕೂಗು.
ಡಿಸೆಂಬರ್ 3ಕ್ಕೆ ನಡೆಯುವ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಗೃಹ ಸಚಿವ ಅಮಿತ್ ಶಾ ಅವರೇ ನಡೆಸಬೇಕು. ಅವರೇ ನಮ್ಮ ಮನವಿ ಸ್ವೀಕರಿಸಬೇಕು. ಕೇಂದ್ರದ ಯಾವ ಸಚಿವರು ಸಭೆ ಕರೆದರೂ ಬರ್ತೀವಿ, ಹೋಗ್ತೀವಿ. ಪ್ರತಿಭಟನೆ ಮಾತ್ರ ನಿಲ್ಲಿಸಲ್ಲ ಅಂತ ಅಹೋರಾತ್ರಿ ಧರಣಿಯನ್ನ ಮತ್ತೆ ಮುಂದುವರೆಸಿದ್ದಾರೆ. ಅಹಂಕಾರ ಬಿಡಿ, ರೈತರಿಗೆ ಹಕ್ಕು ನೀಡಿ. ಟ್ವಿಟರ್ನಲ್ಲಿ ರಾಹುಲ್ ಗಾಂಧಿ ಆಕ್ರೋಶ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿರೋ ರೈತರ ದಾರಿ ತಪ್ಪಿಸಿದ್ದಾರೆ. ರೈತ ಮುಖಂಡರು ದಾರಿ ತಪ್ಪಿಸಿದ್ದಾರೆ. ಪ್ರತಿಭಟನೆ ಹಿಂದೆ ಪ್ರತಿಪಕ್ಷಗಳು ರಾಜಕೀಯ ನೀತಿ ಅಡಗಿದೆ ಅಂತ ನಿನ್ನೆ ಪ್ರಧಾನಿ ಮೋದಿ ಅವರೇ ಆರೋಪಿಸಿದ್ರು. ಈಗ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಅಹಂಕಾರ ಬಿಟ್ಟು ಎದ್ದೇಳಿ, ಪ್ರತಿಭಟನೆ ನಡೆಸ್ತಾ ಇರೋ ರೈತರಿಗೆ ಅವರ ಹಕ್ಕುಗಳನ್ನ ನೀಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅನ್ನದಾತರು ರಸ್ತೆಯಲ್ಲಿ ಕುಳಿತಿದ್ರೆ ಟಿವಿಯಲ್ಲಿ ಭಾಷಣ ಬರ್ತಾ ಇದೆ. ಶ್ರಮಜೀವಿಗಳ ಋಣದಲ್ಲಿದ್ದೀವಿ, ಅವರಿಗೆ ನ್ಯಾಯ ಒದಗಿಸಿ, ಋಣ ತೀರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರೋ ಕೃಷಿ ಸುಧಾರಣಾ ಮಸೂದೆ ವಿವಾದದ ಗೂಡಾಗಿದೆ. ದೆಹಲಿಯ ಪ್ರಮುಖ ಹೆದ್ದಾರಿಗಳನ್ನೆಲ್ಲ ಸಿಕ್ಕಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ವಾಹನ ಸವಾರರು ಪರದಾಡ್ತಾ ಇದ್ದು, ರೈತರ ಆಕ್ರೋಶಕ್ಕೆ ಬಿಜೆಪಿ ಹೊರತುಪಡಿಸಿ 20ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಬೆಂಬಲಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿರೋಧಿಸಿ ವಾಟಾಳ್ ನಾಗರಾಜ್ ಟೀಮ್ ನಡೆಸಿರುವಂತಹ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ರೋಲ್ ಕಾಲ್ ಹೋರಾಟಗಾರರು ಅಂತ ಹೇಳಿದ ಯತ್ನಾಳ್ ತವರು ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಆದರೆ ನಗರದಿಂದ 60 ಕಿಲೋಮೀಟರ್ ದೂರದಲ್ಲಿ ಎಲ್ಲರನ್ನು ತಡೆದು ನಿಲ್ಲಿಸಿದರು. ಇದರಿಂದ ಸಿಡಿದ ಸಿಎಂ ವೈಯಕ್ತಿಕ ದ್ವೇಷ ಸಾಧಿಸ್ತಾ ಇದ್ದಾರೆ. ನನ್ನ ಜೀವಕ್ಕೆ ಅಪಾಯ ಆದರೆ ಯಡಿಯೂರಪ್ಪ, ಗೃಹ ಸಚಿವರು, ಮುಖ್ಯ ಕಾರ್ಯದರ್ಶಿಗಳೇ ಹೊಣೆ ಅಂತ ಹೇಳಿದ್ರು. ಯಡಿಯೂರಪ್ಪ ದುರಹಂಕಾರಿ ಸಿಎಂ ಅಂತ ಟೀಕಿಸಿದ್ರು. ಅಷ್ಟೇ ಅಲ್ಲ, ಡಿಸೆಂಬರ್ 5 ಕರ್ನಾಟಕ ಬಂದ್ ಆದ್ಮೇಲೆ ಜೈಲ್ ಬರೋ ಚಳುವಳಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಬೆಂಬಲವನ್ನು ಸೂಚಿಸಿದ್ದಾರೆ. ಕರ್ನಾಟಕ ಬಂದ್ ದಿನ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದು, ಬೆಂಗಳೂರಲ್ಲಿ ಸಿಎಂ ಯಡಿಯೂರಪ್ಪನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಿದ್ದು, ಜನ ಮನೆಯಲ್ಲೇ ಇರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆಗುತ್ತೆ.